2017ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರದ್ದು ಒಂದು ಆಡಿಯೋ ಕ್ಲಿಪ್ ಇಡೀ ಕರ್ನಾಟಕದಲ್ಲಿ ತುಂಬಾ ವೈರಲ್ ಆಯ್ತು. ಆ ಆಡಿಯೋನಲ್ಲಿ ಫಸ್ಟ್ ಟೈಮ್ ಅವರು ಪ್ರಜಾಕೀಯ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡಿದ್ರು. ಆ ಆಡಿಯೋ ಕೇಳಿದಂತ ತುಂಬಾ ಜನ ಸಿನಿಮಾ ಪ್ರಮೋಷನ್ ಇರ್ಬೋದು ಅಂತ ಅನ್ಕೊಂಡ್ರೆ, ಇನ್ನೂ ಕೆಲವರು ರಾಜಕೀಯಕ್ಕೆ ಬರೋಕೆ ಇವರೆಲ್ಲ ಡ್ರಾಮಾ ಮಾಡ್ತಾರೆ ಅಂತ ತಮಾಷೆ ಮಾಡಿದ್ರು. ಅವತ್ತು ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಆದ್ರೆ ದಿನಗಳು ಕಳೀತಾ ವರ್ಷಗಳು ಹುರುಳ್ತಾ ಹೋದಂತೆ ಅವತ್ತು ಅವರು ಆಡಿದಂತ ಒಂದೊಂದು ಮಾತುಗಳು, ಪ್ರಜಾಕೀಯ ಅನ್ನೋ ಒಂದು ವರ್ಡ್ ಜನಗಳ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತಾ ಹೋಯ್ತು. ಹಾಗಾದ್ರೆ ಆ ಆಡಿಯೋನಲ್ಲಿ ಹೇಳಿದ್ದೇನು ಅವರು? ನಿಜಕ್ಕೂ ಪ್ರಜಾಕೀಯ ಅಂದ್ರೆ ಏನು? ಜನಗಳ ಮೈಂಡ್ಗೆ ಕೈ ಹಾಕೋ ತರ ಅವ್ರು ಹೇಳಿದ್ದಾದ್ರೂ ಏನು? ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೆಲ್ಲ ಶುರುವಾಗಿದ್ದು ಹೇಗ್ ಗೊತ್ತಾ? ಇವರಿಗೆ ಮೊದಲಿನಿಂದ ಈ ರಾಜಕೀಯ ಪ್ರಜಾಕೀಯ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಇತ್ತು. ಸೊ ಅವರು ಥಾಟ್ಗಳನ್ನ ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಅದೆಲ್ಲ ನೋಡಿ ಒಂದು ಪಕ್ಷ ಅವರನ್ನ ಅಪ್ರೋಚ್ ಮಾಡಿತು. ಅವರು ಕೂಡ ಇಷ್ಟಪಟ್ಟು ನನ್ನ ಥಾಟ್ಗಳು ಇಷ್ಟು ಬೇಗ ಜನಗಳಿಗೆ ರೀಚ್ ಮಾಡೋಕೆ ನಾನೇ ಒಂದು ಪಕ್ಷ ಕಟ್ಟಿ ಶುರು ಮಾಡಿದ್ರು ಕೂಡ ತುಂಬಾ ಲೇಟ್ ಆಗೋಗುತ್ತೆ. ಹೆಂಗೋ ಈ ತರ ಒಂದು ಒಳ್ಳೆ ಆಫರ್ ಬಂದಿದೆ ಅಂತ ಯೋಚನೆ ಮಾಡಿ ಅವರು ಅದರಲ್ಲಿ ಸೇರ್ಕೊಂಡ್ರು. ಮೊದಲು ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಹೋಗ್ತಾ ಇತ್ತು. ಅವರು ಆ ಪಕ್ಷದ ನಾಯಕ ಕೂಡ ಆದ್ರು. ಆಮೇಲೆ MP MLA ಟಿಕೆಟ್ ಕೊಡೋಕೆ ಶುರು ಮಾಡ್ಬೇಕು. ಆವಾಗ ಆ ಪಕ್ಷದ ಜನಗಳು ಉಲ್ಟಾ ಹೊಡಿತಾರೆ. ನಾವು ಕೊಡ್ತೀವಿ ಅಂತ ಹೇಳಿದ ತಕ್ಷಣನೇ ಇವರಿಗೆ ಅಸಲಿ ಕತೆ ಅಲ್ಲಿಂದ ಶುರುವಾಗುತ್ತೆ. ಆ ಪಕ್ಷ ಇವರ ಕ್ರೇಜ್ ಅಂದ್ರೆ ಇವರಿಗೆ ಜನಗಳ ಮೇಲೆ ಇರುವಂತ ಪ್ರೀತಿ ಕ್ರೇಜ್ ಅನ್ನ ಮಾತ್ರ ಯೂಸ್ ಮಾಡಿಕೊಂಡು ಆ ಒಂದು ತಮ್ಮ ಪಕ್ಷವನ್ನ ಹೈಪ್ ಮಾಡೋಕ್ಕೋಸ್ಕರ ಅದನ್ನೆಲ್ಲದನ್ನು ಕೂಡ ಯೂಸ್ ಮಾಡ್ಕೊಂಡ್ರು. ದೆನ್ ಇವರಿಗೆ ಇದು ರಿಯಲೈಸ್ ಆದ್ಮೇಲೆ ಇವರ ಥಾಟ್ಗಳು ತಲೆಗೆ ಹಾಕೊಳ್ಳದೆ ಇದ್ದಾಗ ಸೊ ಅವರು ನಿರ್ಧಾರ ಮಾಡಿದ್ರು, ಈ ಪಕ್ಷದಿಂದ ನಾನು ಹೊರಗಡೆ ಬರಲೇಬೇಕು. ಯಾಕೆ ಅಂದ್ರೆ ನನಗೆ ಇಲ್ಲಿ ಯಾವುದೇ ಕೆಲಸ ಇಲ್ಲ. ಜನಗಳಿಗೆ ನನ್ನ ಮೇಲೆ ಇರುವಂತ ಪ್ರೀತಿ ಪ್ರತಿಯೊಂದನ್ನು ಕೂಡ ಏನಿದೆ ಗೌರವ ಅದನ್ನ ಇವರು ಯೂಸ್ ಮಾಡಿಕೊಂಡು ಅವರ ಪಕ್ಷವನ್ನ ಬಿಲ್ಡ್ ಮಾಡ್ಕೊಂಡ್ರು. ಯಾವುದೇ ರೀತಿಯಲ್ಲಿ ನನ್ನ ಥಾಟ್ಗಳು ಇಲ್ಲಿ ಕೆಲಸ ಆಗಲ್ಲ, ಕೆಲಸ ಮಾಡಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು. ಅವಾಗ ಇವರು ಈ ಒಂದು ಪಕ್ಷದಿಂದ ಹೊರಗಡೆ ಬರ್ತಾರೆ. ದೆನ್ ಸ್ವಲ್ಪ ದಿನಕ್ಕೆ ಈ ಒಂದು ಆಡಿಯೋ ವೈರಲ್ ಆಗುತ್ತೆ. ಜನ ಮತ್ತೆ ಕೇಳೋಕೆ ಶುರು ಮಾಡಿದ್ರು, ರಾಜಕೀಯಕ್ಕೆ ಬರ್ತಿದ್ದೀರಾ ಅಂತ. ಆಗ ಥಿಂಕ್ ಮಾಡಿ ಶುರು ಮಾಡಿದ್ದೆ ಉತ್ತಮ ಪ್ರಜಾಕೀಯ ಪಕ್ಷ. ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ವ್ಯತ್ಯಾಸ ಏನಂದ್ರೆ, ರಾಜಕೀಯದಲ್ಲಿ ರಾಜಕಾರಣಿಗಳು ನಾಯಕರು, ಪ್ರಜೆಗಳು ಕೇವಲ ವೋಟರ್ ಅಷ್ಟೇ. ಚುನಾವಣೆ ಮುಗಿಯೋವರೆಗೂ ಕೈ ಮುಗಿತಾರೆ, ಆಮೇಲೆ 5 ವರ್ಷ ಕಾಣಿಸಲ್ಲ, ಅವರದ್ದೇ ಎಲ್ಲ. ಆದ್ರೆ ಪ್ರಜಾಕೀಯನಲ್ಲಿ ಆತರ ಅಲ್ಲ. ಇಲ್ಲಿ ಪ್ರಜೆಗಳೇ ರಾಜರು. ಗೆಲ್ಲುವ ಅಭ್ಯರ್ಥಿಯನ್ನ ಕೇವಲ ಒಂದು ಸರ್ವೆಂಟ್ ಅಥವಾ ಸಂಬಳ ಪಡೆಯುವಂತ ಕೆಲಸಗಾರ ಅಂತ ಅಷ್ಟೇ ಕರೀತಾರೆ. ಅವರು ಪ್ರಜೆಗಳು ಹೇಳಿದ ಕೆಲಸ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಕೆಲಸದಿಂದ ಕಿತ್ತೊಗಿಬೇಕು. ಇದೇ ಪ್ರಜಾಕೀಯ. ಹಾಗಾದ್ರೆ ಉಪೇಂದ್ರ ಅವರು ಇದನ್ನ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವರ ಕಾನ್ಸೆಪ್ಟ್ಸ್ ಏನು, ಅವರ ರೂಲ್ಗಳೇ ಏನು ನೋಡೋಣ. ಇವರ ಪ್ರಜಾಕೀಯ ಸಿದ್ಧಾಂತಗಳು ಎಷ್ಟೊಂದು ಇನ್ಸ್ಪೈರಿಂಗ್ ಆಗಿವೆ ಅಂದ್ರೆ ಇದರಲ್ಲಿ ಕೆಲವು ಕಟ್ಟುನಿಟ್ಟಾದಂತ ರೂಲ್ಸ್ ಗಳಿದಾವೆ. ಇಲ್ಲಿ ದುಡ್ಡು ನೋಡಿ ಜಾತಿ ನೋಡಿ ಟಿಕೆಟ್ ಕೊಡಕ್ಕಾಗಲ್ಲ. ಪ್ರತಿ ಕೆಲ್ಸಕ್ಕೂ ಹೇಗೆ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೋ ಸೇಮ್ ಟು ಸೇಮ್ ಇದ್ರಲ್ಲೂ ಕೂಡ ಹಂಗೆ ಇರುತ್ತೆ. ಪ್ರಜಾಕೀಯದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ ಎಲೆಕ್ಟ್ ಆಗ್ಬೇಕು ಅಂತ ಇರುವಂತ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವರು ಎಕ್ಸಾಮ್ಸ್ ಬರೀಬೇಕು, ಇಂಟರ್ವ್ಯೂ ಕೂಡ ಅವ್ರಿಗೆ ಇರುತ್ತೆ. ಅವರ ಕ್ಷೇತ್ರದ ಸಮಸ್ಯೆಗಳಿಗೆ ಅವರ ಹತ್ರ ಏನ್ ಸೊಲ್ಯೂಷನ್ ಇದಾವೆ, ಏನ್ ಪ್ಲಾನ್ಸ್ ಇದೆ ಅಂತ ಉಪೇಂದ್ರ ಅವರ ಮುಂದೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂಡ್ ಸಾಬೀತು ಮಾಡ್ಬೇಕು. ಗೆದ್ದ ಜನಪ್ರತಿನಿಧಿ ಏನಿರ್ತಾರೆ ಅವ್ರಿಗೆ ಸಂಬಳ ಇರುತ್ತೆ, ಅವರು ಆ ಸಂಬಳಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಮಾತ್ರ ಅವರು ಕೆಲಸ ಮಾಡ್ಬೇಕು. ಸೊ ಇದರಿಂದ ಇಡೀ ಸರ್ಕಾರ ಒಂದು ಕಾರ್ಪೊರೇಟ್ ಕಂಪನಿ ತರ ವರ್ಕ್ ಮಾಡುತ್ತೆ. ಪ್ರತಿ ವರ್ಷ ಕೂಡ ಪ್ರಜೆಗಳು ತಮ್ಮ ನಾಯಕರ ಕೆಲಸದ ಬಗ್ಗೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಥವಾ ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಅವರು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವಂತಹ ರೈಟ್ ಟು ರೀಕಾಲ್ ಪವರ್ ಕೂಡ ಪ್ರಜೆಗಳ ಕೈಯಲ್ಲಿ ಇರುತ್ತೆ. ಸೊ ಇವಾಗ ಜನಗಳ ಮೈಂಡ್ ನಲ್ಲಿ ಓಡ್ತಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಝೀರೋ ಬಜೆಟ್ ಪ್ರಚಾರ ಹೇಗ್ ಮಾಡ್ತಾರೆ ಅಂದ್ರೆ ಇವರು ಹೇಳ್ತಿರೋದು 1 ರೂಪಾಯಿ ಕೂಡ ಖರ್ಚು ಮಾಡದೇನೆ ಪ್ರಚಾರ ಮಾಡ್ತೀವಿ ಅಂತ. ಕೋಟಿ ಕೋಟಿ ಖರ್ಚು ಮಾಡೋ ಇಂದಿನ ಕಾಲದಲ್ಲಿ 1 ರೂಪಾಯಿ ಕೂಡ ಇನ್ವೆಸ್ಟ್ ಇಲ್ದೇನೆ ಚುನಾವಣೆ ಮಾಡೋದು ಹೇಗ್ ಸಾಧ್ಯ? ಇದಕ್ಕೆ ಉತ್ತರ ಉಪೇಂದ್ರ ಅವರು ಕೆಲವು ಮಾಡರ್ನ್ ಟೆಕ್ನಾಲಜಿ ಐಡಿಯಾಗಳನ್ನ ಮತ್ತೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಪ್ರಜಾಕೀಯದಲ್ಲಿ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಪ್ರಚಾರ ಇರಲ್ಲ. ರಸ್ತೆಗೆ ಬರೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೆಕ್ಸ್ ಗಳನ್ನ, ಬ್ಯಾನರ್ ಗಳನ್ನ, ಪೋಸ್ಟರ್ ಗಳನ್ನ ಹಾಕಲ್ಲ. ಜನಕ್ಕೆ ದುಡ್ಡು ಕೊಡೋದು, ಊಟ ಹಂಚೋದು, ಬಸ್ಗಳಲ್ಲಿ ಜನಗಳನ್ನ ಕರ್ಕೊಂಡೋಗಿ ದೊಡ್ಡ ರ್ಯಾಲಿಗಳನ್ನ ಮಾಡೋದು, ಇದ್ಯಾವುದು ಕೂಡ ಇದರಲ್ಲಿ ಇರೋದಿಲ್ಲ. 90% ನಷ್ಟು ಖರ್ಚನ್ನ ಇಲ್ಲೇ ಉಳಿಸಬಹುದು. ಹಾಗಾದ್ರೆ ಇವರು ಜನಗಳಿಗೆ ಹೇಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ, ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ.
ಕ್ಯಾಂಡಿಡೇಟ್ಸು ಜನರ ಮನೆ ಬಾಗಿಲಿಗೆ ಬಂದು ಭಾಷಣ ಮಾಡೋ ಬದಲಾಗಿ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಮತ್ತೆ ವಾಟ್ಸಾಪ್ಗಳ ಮೂಲಕ ನೇರವಾಗಿ ಜನಗಳ ಸ್ಕ್ರೀನ್ ಒಳಗಡೆನೆ ಎಂಟ್ರಿ ಕೊಡ್ತಾರೆ. ಪ್ರಜಾಕೀಯದ ಪ್ರತಿಯೊಂದು ಅಭ್ಯರ್ಥಿಯು ತನ್ನ ಸ್ಪರ್ಧಿಸುವಂತ ಕ್ಷೇತ್ರದ ಸಮಸ್ಯೆಗಳೇನು, ಅದಕ್ಕೆ ಅವರ ಹತ್ರ ಇರುವಂತ ಪರಿಹಾರಗಳೇನು ಅನ್ನೋದನ್ನ ಕೇವಲ ಒಂದು 2-3 ನಿಮಿಷದ ವಿಡಿಯೋ ಒಂದು ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ದೆನ್ ಜನರು ಮನೆಯಲ್ಲೇ ಕೂತ್ಕೊಂಡು ಆ ವಿಡಿಯೋ ನೋಡಿ ಓಕೆನಾ ನಾಟ್ ಓಕೆನಾ ಅಂತ ನಿರ್ಧಾರ ಮಾಡಬಹುದು. ಇಷ್ಟೇ ಅಲ್ಲ, ಉಪೇಂದ್ರ ಅವರು ಪ್ರಜಾಕೀಯಕ್ಕಾಗಿನೇ ಒಂದು ಪ್ರತ್ಯೇಕವಾದಂತ ಒಂದು ಆಪ್ ಅನ್ನ ಮತ್ತೆ ವೆಬ್ಸೈಟ್ ಅನ್ನು ಕೂಡ ಕಂಪ್ಲೀಟ್ AI ಮತ್ತೆ ನೆಟ್ವರ್ಕ್ ಅನ್ನ ಯೂಸ್ ಮಾಡಿ ರೆಡಿ ಮಾಡಿದ್ದಾರೆ. ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಈ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡಿ ಯೂಸ್ ಮಾಡಬಹುದು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾಯಕರಿಗೂ ಮತ್ತೆ ಜನಗಳಿಗೂ ಯಾವುದೇ ರೀತಿಯ ಥರ್ಡ್ ಪರ್ಸನ್ ಇಲ್ದೇನೆ ನೇರವಾಗಿ ಸಂಪರ್ಕ ಇರಬೇಕು ಅಂತ ಅನ್ನೋದು. ಇವತ್ತಿನ ಸಿಸ್ಟಮ್ ನಲ್ಲಿ ನಮ್ಮ ಏರಿಯಾಕ್ಕೆ ಏನ್ ಬೇಕು ಅಂತ ನಮ್ಗೆ ಯಾರು ಕೂಡ ಕೇಳಲ್ಲ. ಆದ್ರೆ ಈ ಒಂದು ಪ್ರಜಾಕೀಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ವರ್ಕ್ ಮಾಡ್ಬೇಕಂದ್ರೂ ಕೂಡ ಈ ಆಪ್ ಮೂಲಕ ಲೈವ್ ಪೋಲ್ ಮಾಡ್ತಾರೆ, ಅಂದ್ರೆ ಎಲೆಕ್ಷನ್ ಮಾಡ್ತಾರೆ. ನೀವು ಅದರಲ್ಲಿ ನಿಮ್ಗೆ ಏನ್ ಬೇಕು ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮ್ಮ ಏರಿಯಾಗೆ ಆಸ್ಪತ್ರೆ ಬೇಕಾ, ಪಾರ್ಕ್ ಬೇಕಾ, ಸ್ಕೂಲ್ ಬೇಕಾ, ಲೈಕ್ ಇದೇ ತರನೇ ಏನೇನ್ ನೀಡ್ಸ್ ಇದೆ ಅವೆಲ್ಲದನ್ನು ಕೂಡ ಆ ಆಪ್ ನಲ್ಲಿ ಪೋಲ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದನ್ನ ನೀವು ಏನ್ ಬೇಕು ನಿಮ್ಗೆ ಅನ್ನೋದನ್ನ ನೀವು ಜಸ್ಟ್ ಒಂದು ಕ್ಲಿಕ್ ಮೂಲಕ ಹೇಳ್ಬೋದು. ಸೊ ಆ ಕ್ಷೇತ್ರದಲ್ಲಿ 80% ಜನಗಳು ಯಾವುದಕ್ಕೆ ವೋಟ್ ಮಾಡ್ತಾರೋ ಆ ಕೆಲಸವನ್ನು ಮಾಡ್ತಾರೆ. ಸೊ ಅವರು ಆ ಏರಿಯಾಗೆ ಬಂದಿರೋ ಬಜೆಟ್ ದುಡ್ಡನ್ನ ಯಾವುದಕ್ಕೆ ಬಳಸ್ತಿದ್ದಾರೆ ಅಂತ ಜನರು ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್, ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಆ ಒಂದು ಆಪ್ ನಲ್ಲಿ ಫೋಟೋ ಅಥವಾ ವಿಡಿಯೋ ತೆಗೆದು ಹಾಕಿದ್ರೆ ಸಾಕು. ಪ್ರಜಾಕೀಯದ ಪ್ರತಿನಿಧಿಗಳು ಏನಿರ್ತಾರೆ ಬಂದು ಕೆಲಸ ಮಾಡಿ ಕೊಡ್ಲೇಬೇಕು. ಸರ್ಕಾರದ ದುಡ್ಡು ಎಲ್ಲಿಂದ ಬಂತು, ಯಾವ ಕೆಲಸಕ್ಕೆ ಎಷ್ಟು ಖರ್ಚಾಯ್ತು ಅನ್ನೋ ಪ್ರತಿಯೊಂದು ಡೇಟು ಮತ್ತೆ ಬಿಲ್ಸ್ ಪ್ರತಿಯೊಂದು ಕೂಡ ವೆಬ್ಸೈಟ್ ನಲ್ಲಿ ಎಲ್ಲರಿಗೂ ಕಾಣಿಸೋ ಹಾಗೆ ಅಪ್ಲೋಡ್ ಮಾಡ್ತಾರೆ. ಇದನ್ನೇ ಉಪೇಂದ್ರ ಅವರು ಟ್ರಾನ್ಸ್ಪರೆಂಟ್ ಆಡಳಿತ ಅಂತ ಕರೆಯೋದು. ಈ ಒಂದು ಝೀರೋ ಬಜೆಟ್ ಮೇಲೆ ಉಪೇಂದ್ರ ಅವರು ಕೊಡುವಂತ ಲಾಜಿಕ್ ತುಂಬಾ ಸಿಂಪಲ್ ಆಗಿದೆ. ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ಬೇಕು ಅಂತಂದ್ರೆ 10-20 ಕೋಟಿ ಖರ್ಚು ಮಾಡ್ತಾನೆ. ಇದು ಜಸ್ಟ್ ಬೇಸಿಕ್ ಅಷ್ಟೇನೆ. ಅವನು ಗೆದ್ದ ತಕ್ಷಣ ಮೊದಲು ತಾನು ಮಾಡಿದ ಖರ್ಚನ್ನೆಲ್ಲದನ್ನು ಕೂಡ ಲೂಟಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಪ್ರಜಾಕೀಯದಲ್ಲಿ ಅಭ್ಯರ್ಥಿಗಳು 1 ರೂಪಾಯಿ ಕೂಡ ಖರ್ಚು ಮಾಡದೇನೆ ಕೇವಲ ಟೆಕ್ನಾಲಜಿ ಮೂಲಕ ಗೆಲ್ತಾರೆ. ಸೊ ಇಲ್ಲಿ ದುಡ್ಡು ಹೊಡಿಬೇಕು, ಲೂಟಿ ಮಾಡಬೇಕು, ನಾನು ಏನ್ ಖರ್ಚು ಮಾಡಿದ್ದೀನಿ ಅದನ್ನು ವಾಪಸ್ ತಗೋಬೇಕು ಅನ್ನೋ ಮೈಂಡ್ ಸೆಟ್ಟೇ ಇರೋದಿಲ್ಲ, ಅದರ ಅಗತ್ಯನೇ ಇರಲ್ಲ. ಸೊ ಅವನು ಜನರು ನೀಡಿದಂತ ಟ್ಯಾಕ್ಸ್ ದುಡ್ಡಿನಲ್ಲಿ ಸಂಬಳ ಪಡೆದುಕೊಳ್ತಾನೆ. ಒಬ್ಬ ಪ್ರಾಮಾಣಿಕ ಕೆಲಸಗಾರನ ರೀತಿ ಕೆಲಸ ಮಾಡ್ತಾನೆ. ಇನ್ನೊಂದು ಮೈನ್ ಆಗಿ ಹೇಳ್ಬೇಕು, ತುಂಬಾ ಜನಕ್ಕೆ ಎವ್ರಿ ಟೈಮ್ ಕೂಡ ಯಾವಾಗಾದ್ರೂ ಟ್ಯಾಕ್ಸ್ ಜಾಸ್ತಿ ಆಗ್ತಿರುತ್ತೆ ಗೊತ್ತಾ, ಸಡನ್ಲಿ ಟ್ಯಾಕ್ಸ್ ಅನ್ನೆಲ್ಲ ಜಾಸ್ತಿ ಮಾಡ್ಬಿಡ್ತಾರೆ. ಸೊ ಇದು ಯಾವ್ದಕ್ಕೋಸ್ಕರ ಇಷ್ಟೊಂದು ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೆ ಗೊತ್ತು ಕೂಡ ಗೊತ್ತಿರಲ್ಲ. ಮೇನ್ ಆಗಿ ಟ್ಯಾಕ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಾ, ಏನು ನಮ್ಮ ರಾಜ್ಯಗಳಿಗೆ ಅಥವಾ ಜಿಲ್ಲೆಗಳಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಬಜೆಟ್ ಕೊಟ್ಟಿರ್ತಾರೆ. ಸೊ ಆ ಒಂದು ಬಜೆಟ್ ಅನ್ನ ಇವ್ರು ಏನ್ ಮಾಡ್ತಾರೆ, ಅವರು ತಮ್ಗೋಸ್ಕರ ದುಡ್ಡು ಲೂಟಿ ಹೊಡೆದು ತಾವು ತಗೊಂಡ್ಬಿಡ್ತಾರೆ. ಸೊ ಅದರಲ್ಲಿ ಒಂದು 10 ಲಕ್ಷ ಬಂದಿದೆ, ಜಸ್ಟ್ ಎಕ್ಸಾಂಪಲ್ ಒಂದು 10 ಲಕ್ಷ ಬಂದಿದೆ ಅಂದ್ರೆ ಇದರಲ್ಲಿ ಒಂದು 5 ಲಕ್ಷ 6 ಲಕ್ಷ ಇನ್ನೂ ಜಾಸ್ತಿನೇ ತಗೋಬಹುದು. ಸೊ ಅಷ್ಟೊಂದು ಅವ್ರು ತಗೊಂಡು ಇರೋ ಸ್ವಲ್ಪ ಅಮೌಂಟ್ ಅಲ್ಲಿ ಅದು ಮಾಡ್ಸದ ಇದು ಮಾಡ್ಸದ ಅನ್ನೋ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಜನಗಳಿಗೆ. ಸೊ ಆಗ ಏನ್ ಮಾಡ್ತಾರೆ, ಬೇರೆ ದೇಶಗಳಿಂದ ಅಥವಾ ಬೇರೆ ರಾಜ್ಯದಿಂದ ಇವರು ಸಾಲವನ್ನ ತಗೊಳ್ತಾರೆ ಈ ಒಂದು ಖರ್ಚುಗಳನ್ನ ಕರೆಕ್ಟ್ ಮಾಡೋಕೋಸ್ಕರ. ಅವಾಗ ಏನಾಗುತ್ತೆ, ಇವರು ಸಾಲ ತಗೊಂಡ್ಬಂದಿರ್ತಾರೆ, ಆ ಸಾಲವನ್ನ ಅವ್ರೇನು ಕಟ್ಟಲ್ಲ, ಅವ್ರೇನು ತೀರ್ಸಲ್ಲ, ತೀರಿಸಬೇಕಾಗಿರೋದು ನಾವು ಜನಗಳು. ಅಲ್ಲಿ ನಮ್ಗೆ ಕರೆಕ್ಟ್ ಆಗಿರುವಂತ ಸೌಲಭ್ಯಗಳು ಸಿಕ್ಕಿಲ್ಲ ಅಂಡ್ ಟ್ಯಾಕ್ಸ್ ಕಟ್ಟೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಜಾಸ್ತಿ ಹೊಡೆತ ಬೀಳೋದು ಯಾವ ರಾಜಕಾರಣಿಗೂ ಕೂಡ ಅಲ್ಲ, ಕೇವಲ ಜನಗಳಿಗೆ ಮಾತ್ರ ಈ ಹೊಡೆತ ಬೀಳೋದು. ಸೊ ಅದರಿಂದ ನಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸರಿಯಾಗಿ ನಮ್ಗೆ ಏನ್ ಬೇಕೋ ಅದನ್ನು ಕೂಡ ಮಾಡ್ತಾ ಇಲ್ಲ, ಜೊತೆಗೆ ಟ್ಯಾಕ್ಸ್ ಗಳನ್ನು ರೇಟ್ ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಅವರು ಮಾಡಿರುವಂತ ತಪ್ಪನ್ನ ಮುಚ್ಚಾಕೊಳ್ಳೋಕೋಸ್ಕರ ಅವರು ಸಾಲ ಮಾಡಿ ಅದರ ಹೊರೆಯನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ, ಉಪೇಂದ್ರ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಬರ್ಬೇಕು, CM ಆಗ್ಬೇಕು, ಅವರೇ ಆಡಳಿತ ಮಾಡ್ಬೇಕು ಅನ್ನೋ ಯಾವುದೇ ಆಸೆ ಇಲ್ಲ ಅಂತೆ. ಅವ್ರು ಹೇಳ್ತಿರೋದೇನಂದ್ರೆ ಸಿಸ್ಟಮ್ ಚೇಂಜ್ ಆಗ್ಬೇಕು, ಅಂದ್ರೆ ಜನಗಳ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇವಾಗ ಏನ್ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಕೂಡ ಅವ್ರು ಬರೋದು, ದುಡ್ಡು ಕೊಡೋದು, ಎಲ್ಲವನ್ನು ಕೂಡ ಹೇಳೋದು, ಇದೇ ಏನ್ ನಡೀತಾ ಇದೆ ಇದು ಚೇಂಜ್ ಆಗ್ಬೇಕು. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ನಾವು ವೋಟ್ ಎಲೆಕ್ಷನ್ ಅಂತ ಬಂದಾಗ ಅವ್ರು ಏನ್ ಮಾಡ್ತಾರೆ, ಬರ್ತಾರೆ, ಮನೆಗ್ ಬರ್ತಾರೆ, ದುಡ್ಡು ಕೊಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದೆಲ್ಲವನ್ನು ಕೂಡ ಹೇಳಿ ಹೋಗ್ತಾರೆ. ಸೊ ಆಮೇಲೆ ನಾವು ಹೋಗಿ ವೋಟ್ ಹಾಕ್ತಿವಿ, ಅದಾದ್ಮೇಲೆ ಎಲ್ಲವೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಪ್ರಜಾಕೀಯ ಅನ್ನೋ ಒಂದು ವಿಚಾರದಲ್ಲಿ
ಜೀವನದಲ್ಲಿ ಏನ್ ಆಗ್ಬೇಕು ಅಂತ ಅವರು ಬಯಸ್ತಿದ್ದಾರೆ ಅಂತಂದ್ರೆ, ಯಾವುದೇ ಒಬ್ಬ ಕೆಲಸಗಾರ ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆಗೆ ಅವರನ್ನ ಹೇಗ್ ಕೇಳಕ್ ಆಗುತ್ತೆ. ಸೊ ಪ್ರತಿಯೊಬ್ರು ಕೂಡ ತುಂಬಾ ಜನ ಯೋಚನೆ ಮಾಡೋದೇನು ಅಂತಂದ್ರೆ, ಯಾರಾದ್ರೂ ರಾಜಕಾರಣಿಗಳು ಓಟ್ ಹಾಕಿ ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಅವ್ರ ಹತ್ರ ಬಂದ್ ಮಾತಾಡಿದ್ರೆ, ನೀವು ಎಲೆಕ್ಷನ್ ಮುಂಚೆ ಬಂದು ನಮ್ಮ ಹತ್ರ ಮಾತಾಡ್ಲೇ ಇಲ್ಲ, ಏನು ಕೊಡ್ಲೇ ಇಲ್ಲ ಅಂತ ಕೇಳೋ ನೆಸೆಸಿಟಿ ಇಲ್ಲ, ಕೇಳಬಾರ್ದು ಕೂಡ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಬ್ರು ನಿಮ್ ಮನೆಗೆ ಕೆಲಸದವ್ರನ್ನ ಕರ್ಕೊಂಡ್ ಬರ್ತಿದ್ದೀರಾ. ಸೊ ಅವರು ಕೆಲಸಗಾರನ ಕರ್ಕೊಂಬಂದು ದುಡ್ಡು ಕೊಟ್ಟು ಕೆಲಸಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನೀನೇನು ಕೇಳಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರನ್ನ ಕೆಲ್ಸಕ್ಕೆ ಕರ್ಕೊಂಬಂದು ಅವ್ರನ್ನ ನಿಮ್ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡ ಮೇಲೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೆಂಗಿದ್ರೆ ಚೆನ್ನಾಗಿರುತ್ತೆ, ಹೆಂಗಿದ್ರೆ ನಮ್ಮನೆ ಕ್ಲೀನ್ ಆಗಿರುತ್ತೆ ಅಂತ ನೀವ್ ಹೇಳಿ ಕೊಡ್ಬೇಕು. ಆಮೇಲೆ ನೀವು ಇಂಥದ್ ಬೇಕು ಅಂತ ಹೇಳಿದ್ರೆ ಅವ್ರು ಅವಾಗ ಮಾಡ್ತಾರೆ. ಅದು ಬಿಟ್ಟು ನಾವು ಮೊದ್ಲೇ ಹೇಳಿಲ್ಲ, ಮೊದ್ಲೇ ನೀವು ಬಂದು ಕೇಳಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಸೊ ಯಾವತ್ತೇ ಆದ್ರೂ ಕೂಡ ಎಲೆಕ್ಷನ್ ನಲ್ಲಿ ನಡಿಬೇಕಾದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಎಲೆಕ್ಷನ್ ಆದ್ಮೇಲೆ ನಿಮ್ಮ ಕೈಯಲ್ಲಿ ಇರ್ತಾರೆ ಅವರು, ಆವಾಗ ನೀವು ಹೋಗಿ ಕೇಳ್ಬೇಕು, ಇದನ್ನ ಮಾಡಿಸಿ, ಅದನ್ನ ಮಾಡಿಸಿ, ಅದು ಬೇಕಾಗಿದೆ, ಇದು ಬೇಕಾಗಿದೆ ಅಂತ. ಅದಕ್ಕಿಂತ ಮುಂಚೆ ಕೇಳುವಂತ ಅಧಿಕಾರ ಯಾವುದೇ ಕಾರಣಕ್ಕೂ ನಿಮ್ಗಿರಲ್ಲ. ಅವರು ಕೂಡ ನಿಮ್ ತರನೇ ನಾರ್ಮಲ್ ಪೀಪಲ್ ಆಗಿರ್ತಾರೆ. ಅವಾಗ ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅವಾಗ ಅವರು ನಿಮ್ಮ ಕೆಲಸದಾಳ ಆಗ್ತಾರೆ. ಸೊ ಅವಾಗ ನೀವು ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ ಮಾಡಿಸ್ಕೋಬಹುದು. ಇನ್ನೂ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಇದೆ, ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ದೊಡ್ಡದಾಗಿ ಎಲ್ಲದನ್ನು ಮಾಡಿ ಇವರು ಈ ಒಂದು ಪಕ್ಷವನ್ನ ಕಟ್ಟಿದ್ದಾರೆ ಅಲ್ವಾ, ಹಾಗಾದ್ರೆ ಇವರು ಒಂದ್ಸರಿ ಆದ್ರೂ ಎಲೆಕ್ಷನ್ಗೆ ನಿಂತಿದಾರಾ, ಒಂದ್ಸರಿ ಆದ್ರೂ ಗೆದ್ದಿದಾರಾ ಅಂತ ನಿಮ್ಗೆ ಡೌಟ್ ಬರುತ್ತೆ. ಹೌದು, ಇವರು ಎಲೆಕ್ಷನ್ಗೆ ನಿಂತಿದ್ದಾರೆ, ಬಟ್ ಉಪೇಂದ್ರ ಅವರು ನಿಂತಿಲ್ಲ. ಆ ಒಂದು ಏನ್ ಪಕ್ಷ ಇದೆ ಅದರಲ್ಲಿ ಇರುವಂತ ಕೆಲವೊಬ್ಬ ಮೆಂಬರ್ಸ್ ನಿಂತಿದ್ದಾರೆ. ಇವರು ₹1 ದುಡ್ಡು ಖರ್ಚು ಮಾಡದೆ, ಎಲ್ಲೂ ಕೂಡ ಪ್ರಚಾರ ಮಾಡದೆ, ಕೇವಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವರು ಎಲೆಕ್ಷನ್ಗೆ ನಿಂತು ಸ್ವಲ್ಪ ಮತಗಳನ್ನು ಕೂಡ ಇವರು ಪಡ್ಕೊಂಡಿದ್ರು. ಸೊ ಆವಾಗ ಸ್ವಲ್ಪ ಇವರಿಗೆ ಇದ್ರ ಮೇಲೆ ಸ್ವಲ್ಪ ಓಕೆ ಅಪ್ಪ, ಇದು ಜನಗಳಿಗೆ ರೀಚ್ ಆಗ್ತಿದೆ ಅನ್ನೋ ಹೋಪ್ ಬರೋದ್ರಿಂದಾನೆ ಇವರು ತುಂಬಾ ಇಂಟರ್ವ್ಯೂಗಳಲ್ಲಿ ಇವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಯಾವುದೇ ಒಂದು ಇಂಟರ್ವ್ಯೂ ನೋಡಿದ್ರು ಕೂಡ ಅದರಲ್ಲಿ ಉಪೇಂದ್ರ ಅವರೇ ಇರ್ತಾರೆ. ಸೊ ಇವರು ತಮ್ಮಲ್ಲಿ ಇರುವಂತಹ ಏನ್ ಈ ಒಂದು ಪಕ್ಷದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಎವ್ರಿಥಿಂಗ್ ಎಲ್ಲವನ್ನು ಕೂಡ ಕ್ಲೀನ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ನಮ್ಮ ದೇಶಕ್ಕೆ ಬರ್ಬೇಕಂದ್ರೆ ಇಂಥವ್ರನ್ನ ನಾವು ಬೆಂಬಲ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತಮಾಷೆ ನಾರ್ಮಲ್ ಇದೆಲ್ಲ ನಡೀತಾ ಇರುತ್ತೆ, 4 ದಿನ ಮಾಡ್ತಾರೆ ಆಮೇಲೆ ಇಲ್ಲ ಅಂತ ನೀವು ಅನ್ಕೊಳ್ತಿದ್ದೀರಾ, ಅಥವಾ ಸೀರಿಯಸ್ ಆಗಿ ತಗೊಂಡು ಇದರಿಂದ ಏನೋ ಒಂದು ಚೇಂಜ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.